ಓಂ ಬಿರ್ಲಾ ಅವರು ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಧ್ವನಿ ಮತದ ಮೂಲಕ ಅವರನ್ನು ಆಯ್ಕೆ ಮಾಡಲಾಗಿದೆ. ಎನ್ಡಿಎ ಮತ್ತು ಇಂಡಿ ಕೂಟಗಳು ತಮ್ಮ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. 2ನೇ ಅವಧಿಗೆ ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗಿದ್ದಾರೆ. ಧ್ವನಿ ಮತದ ಮೂಲಕ ಇವತ್ತು ಸಂಸತ್ನಲ್ಲಿ ಮತದಾನ ಅಥವಾ ಚುನಾವಣೆ ನಡೆಯಿತು. 18ನೇ ಲೋಕಸಭೆಯ ಸ್ಪೀಕರ್ ಆಗಿ 2ನೇ ಬಾರಿಗೆ ಓಂ ಬಿರ್ಲಾ ಅವರ ಆಯ್ಕೆ. ಸದಾ ಹಸನ್ಮುಖಿ ಓಂ ಬಿರ್ಲಾ. ಇನ್ನು ಕಾಂಗ್ರೆಸ್ ಅಂದರೆ ಕೇರಳ ಕಾಂಗ್ರೆಸ್ನ ಕೋಡಿಕಣ್ಣನ್ ಸುರೇಶ್ ಅವರನ್ನು ಕಣಕ್ಕಿಳಿಸಿದರು. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಪರಸ್ಪರ ಹಸ್ತಲಾಘವ ಮಾಡಿದರು. ಜೊತೆಗೆ ಓಂ ಬಿರ್ಲಾ ಅವರಿಗೂ ಕೂಡ ಹಸ್ತಲಾಘವ ಮಾಡಿ ಅಭಿನಂದನೆ ಸಲ್ಲಿಸಿ ಇಬ್ಬರು ಕೂಡ ಸಭಾಧ್ಯಕ್ಷರ ಕುರ್ಚಿಗೆ ಅವರನ್ನು ಕರ್ಕೊಂಡು ಬರುವುದು ಸಂಪ್ರದಾಯ. ಕರ್ನಾಟಕದಲ್ಲೂ ಕೂಡ ನಾವು ನೋಡಿರ್ತೀವಿ. ಯಾರು ವಿಧಾನಸಭೆಯ ಸಭಾಧ್ಯಕ್ಷ ಆಗ್ತಾರೆ ಅವರನ್ನು ಕೂಡ ಇದೇ ಥರ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಕರ್ಕೊಂಡ್ಬಂದು ಅವರನ್ನು ಆಸೀನರನ್ನಾಗಿ ಮಾಡುವಂತೆ ಕೇಳ್ಕೊತಾರೆ. ಯಾವಾಗ ಲೋಕಸಭಾ ಅಧ್ಯಕ್ಷರಾಗಿ ಯಾರಾದರೂ ಆಯ್ಕೆ ಆಗ್ತಾರೆ ಅಥವಾ ಉಪಸಭಾಪತಿಗಳಾಗಿ ಆಯ್ಕೆ ಆಗ್ತಾರೆ, ಅವರು ಯಾವುದೇ ಪಕ್ಷದ ಚೌಕಟ್ಟಿಗೆ ಬರೋದಿಲ್ಲ. ಸಾಧಾರಣವಾಗಿ ಒಂದು ಕಟ್ಟುಪಾಡಿದೆ. ಅದೇನಪ್ಪ ಅಂತಂದರೆ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡಬೇಕು ಅಂತ. ಅವರು BJPಯಿಂದ ಗೆದ್ದು ಬಂದಿರ್ಬೋದು. ಆದರೆ ಯಾವಾಗ ಲೋಕಸಭಾಧ್ಯಕ್ಷ ಸೀಟಲ್ಲಿ ಕೂರ್ತಾರೆ ರಾಜೀನಾಮೆ ಕೊಡಬೇಕು ಅಂತಿದೆ. ಕೆಲವರು ಕೊಡೋದಿಲ್ಲ. ಮತ್ತೊಂದು ಕಡೆ ಓಂ ಬಿರ್ಲಾ ಅವರಿಗೆ ಪ್ರಧಾನಿ ಮೋದಿ ಅಭಿನಂದನೆ. ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ಅಭಿನಂದನೆ ಸಲ್ಲಿಸಿದರು, ಹಸ್ತಲಾಘವ ನೀಡಿದರು. ನಂತರ ಪರಸ್ಪರ ಮೋದಿ ಹಾಗೂ ರಾಹುಲ್ ಗಾಂಧಿ ಹಸ್ತಲಾಘವ ನೀಡಿದರು. ನಂತರ ಇಬ್ಬರು ಸೇರಿ ಅವರನ್ನು ಸಭಾಧ್ಯಕ್ಷ ಪೀಠಕ್ಕೆ ಕರ್ಕೊಂಬಂದರು. ಸಭಾಧ್ಯಕ್ಷ ಪೀಠದಲ್ಲಿ ಕೂರಿಸಿದರು. ಆಯ್ಕೆ ಆಗ್ತಾ ಇದ್ದ ಹಾಗೆ ಇಬ್ಬರು ಕೂಡ ಅಭಿನಂದನೆ ಹಸ್ತಲಾಘವದ ಮೂಲಕ ಅಭಿನಂದನೆ ಸಲ್ಲಿಸುವ ಸಂಪ್ರದಾಯ. ಆ ದೃಶ್ಯಾವಳಿಗಳನ್ನು ನೀವು ಮತ್ತೆ ನೋಡ್ಬೋದು. ನೋಡಿ, ಇಬ್ಬರು ಕೂಡ ಸಭಾಧ್ಯಕ್ಷರ ಪೀಠಕ್ಕೆ ಅವರನ್ನು ಕರ್ಕೊಂಬರುವಂಥದ್ದು. ಸಭಾಧ್ಯಕ್ಷರು ಈ ಲೋಕತಂತ್ರದಲ್ಲಿ ಅಥವಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ಎಲ್ಲ ಸಮಸ್ಯೆಗಳಿಗೂ ಚರ್ಚೆಗಳ ಮೂಲಕ ಮತ್ತು ಬಹುಮತದ ಮೂಲಕ ಅಂಗೀಕಾರವನ್ನು ಪಡೆದು ಆ ನೀತಿ ನಿಯಮಗಳನ್ನು ರೂಪಿಸುತ್ತೆ. ಈಗ ಒಂದು ನೀತಿ, ಒಂದು ಯಾವುದಾದ್ರೂ ನಿಯಮ ಕಾನೂನು ತರುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ದೊಡ್ಡ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಕಾರಣೀಭೂತರಾಗಿರ್ತಾರೆ, ಅಂದರೆ ಮಧ್ಯಸ್ಥಿಕೆಯನ್ನು ವಹಿಸಿರ್ತಾರೆ.